ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ವಿಡಿಯೋವನ್ನು ಪ್ರಾರಂಭಿಸೋಣ. ಇಂದಿನ ವಿಡಿಯೋದಲ್ಲಿ ಡಾಕ್ಟರ್ ಸಿದ್ಧಲಿಂಗಯ್ಯನವರ ದಲಿತರು ಬರುವರು ಕವಿತೆಯ ಆಳವಾದ ಸಾಲು ಸಾಲಿನ ವಿವರಣೆಯನ್ನು ನೋಡುತ್ತಾ ಹೋಗೋಣ. ಈ ಕವಿತೆಯು ದಲಿತ ಸಮುದಾಯದ ಬಲವಾದ ಪ್ರತಿಭಟನೆ, ಸ್ವಾಭಿಮಾನ ಮತ್ತು ಹೊಸ ಭವಿಷ್ಯದ ಕನಸುಗಳನ್ನು ಪ್ರತಿಬಿಂಬಿಸುತ್ತದೆ. ಇವಾಗ ಪದ್ಯದ ಸಾಲುಗಳನ್ನು ಮತ್ತು ಅದರ ಅರ್ಥವನ್ನು ನೋಡುತ್ತಾ ಹೋಗೋಣ. ದಲಿತರು ಬರುವರು ದಾರಿ ಬಿಡಿ, ಅಂದರೆ ದಲಿತರು ತಮ್ಮ ಹಕ್ಕುಗಳಿಗಾಗಿ ಮತ್ತು ಸಮಾನತೆಗಾಗಿ ಬರುತ್ತಿದ್ದಾರೆ, ಅವರಿಗೆ ದಾರಿ ಮಾಡಿಕೊಡಿ ಎಂಬುದು ನೇರ ಸಂದೇಶ. ಇದು ಸಾಮಾಜಿಕ ಬದಲಾವಣೆಯ ಕರೆಯಾಗಿದೆ. ದಲಿತರ ಕೈಗೆ ರಾಜ್ಯ ಕೊಡಿ, ಇದು ಕೇವಲ ದಾರಿ ಬಿಡುವುದಲ್ಲ, ಅಧಿಕಾರ ಮತ್ತು ಆಡಳಿತವನ್ನು ದಲಿತರ ಕೈಗೆ ನೀಡಬೇಕು ಎಂಬ ಕ್ರಾಂತಿಕಾರಿ ಆಶಯವನ್ನು ವ್ಯಕ್ತಪಡಿಸುತ್ತದೆ. ಕೋಟಿ ಕೋಟಿ ಕನಸುಗಳೊಂದಿಗೆ, ಹೊತ್ತಿ ಉರಿಯುವ ಮನಸ್ಸುಗಳೊಂದಿಗೆ, ಅಂದರೆ ದಲಿತ ಸಮುದಾಯವು ಕೋಟ್ಯಾಂತರ ಕನಸುಗಳನ್ನು ಹೊತ್ತುಕೊಂಡು ಬರುತ್ತಿದೆ. ಅವರ ಮನಸ್ಸುಗಳು ಅನ್ಯಾಯದ ವಿರುದ್ಧ ಕೋಪ ಮತ್ತು ಹೋರಾಟದ ಕಿಚ್ಚಿನಿಂದ ಉರಿಯುತ್ತಿದೆ ಎಂದು ಹೇಳಿದ್ದಾರೆ. ಗುಡುಗು ಮಿಂಚಿನ ಘೋಷಣೆಯಲ್ಲಿ, ಭೂಕಂಪನಗಳ ಭಾಷೆಗಳಲ್ಲಿ, ಅಂದರೆ ಅವರ ಘೋಷಣೆಗಳು ಮತ್ತು ಮಾತುಗಳು ಗುಡುಗು, ಮಿಂಚು ಮತ್ತು ಭೂಕಂಪದಂತಹ ಪ್ರಬಲ ಪರಿಣಾಮಗಳನ್ನು ಹೊಂದಿವೆ. ಇದು ಅವರ ಹೋರಾಟದ ತೀವ್ರತೆಯನ್ನು ಸೂಚಿಸುತ್ತದೆ. ಬಂತು ದಲಿತರ ಮೆರವಣಿಗೆ, ನೆಲಕ್ಕೆ ಕಾಲುಗಳ ಬರವಣಿಗೆ, ಅಂದರೆ ದಲಿತರ ಮೆರವಣಿಗೆಯು ಬಲವಾಗಿ ಸಾಗುತ್ತಿದೆ, ನೆಲದ ಮೇಲೆ ಅವರ ಹೆಜ್ಜೆಗಳು ಹೊಸ ಇತಿಹಾಸವನ್ನು ಬರೆಯುತ್ತಿವೆ ಎಂದು ಹೇಳಿದ್ದಾರೆ. ದೇವರು ಗುರುಗಳ ತಿಪ್ಪೆಗೆ ತಳ್ಳಿ, ಮಂತ್ರಿ ಶಾಸಕರ ಮೋರೆಗೆ ನೂಕಿ, ಅಂದರೆ ಸಾಂಪ್ರದಾಯಿಕ ಧಾರ್ಮಿಕ ನಂಬಿಕೆಗಳು ಮತ್ತು ರಾಜಕೀಯ ವ್ಯವಸ್ಥೆಗಳು ದಲಿತರ ಶೋಷಣೆಗೆ ಕಾರಣವಾಗುತ್ತಿವೆ. ಆದ್ದರಿಂದ ಅವುಗಳನ್ನು ತಿರಸ್ಕರಿಸಿ ಕಸದ ಬುಟ್ಟಿಗೆ ಮತ್ತು ಮೋರಿಗೆ ತಳ್ಳಬೇಕು ಎಂಬ ಕವಿತೆಯ ಆಕ್ರೋಶ. ತಾವೇ ಕಂಡ ಹೊಸ ದಾರಿಯಲ್ಲಿ ಹೊಂಟರು ದಲಿತರು ಮೆರವಣಿಗೆಗೆ. ದಲಿತರು ಯಾರ ಮಾರ್ಗದರ್ಶನವನ್ನು ಬಯಸದೆ ತಾವೇ ಕಂಡುಕೊಂಡ ಹೊಸ ದಾರಿಯಲ್ಲಿ, ಸ್ವಾಭಿಮಾನದ ಹಾದಿಯಲ್ಲಿ ಸಾಗುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಉರಿಯುವ ಪಂಜು ಕೈಯಲ್ಲಿ, ಕ್ರಾಂತಿಯ ಕಿಡಿಗಳು ಕಣ್ಣುಗಳಲ್ಲಿ, ಸಿಡಿದರು ಕೆಂಡದ ಉಂಡೆಗಳು, ಅಂದರೆ ಅವರ ಕೈಯಲ್ಲಿ ಅಜ್ಞಾನ ಮತ್ತು ಅನ್ಯಾಯವನ್ನು ಸುಡುವ ಪಂಜು ಇದೆ, ಕಣ್ಣುಗಳಲ್ಲಿ ಕ್ರಾಂತಿಯ ಕಿಡಿಗಳಿವೆ ಮತ್ತು ಅವರ ಕೆಂಡದ ಉಂಡೆಗಳಂತೆ ಸಿಡಿದೇಳುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಜಾತಿ ಮತಗಳ ಮುಳ್ಳಿನ ಮಳೆಗೆ ಮುಳ್ಳಾದರು ಇವರು, ಅಂದರೆ ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ನಡೆಯುತ್ತಿರುವ ಶೋಷಣೆ ಮತ್ತು ನೋವುಗಳಿಗೆ ಅವರು ತಿರುಗೇಟು ನೀಡುತ್ತಿದ್ದಾರೆ, ಮುಳ್ಳುಗಳಿಗೆ ಮುಳ್ಳಾಗುತ್ತಿದ್ದಾರೆ. ತಮ್ಮನ್ನು ನುಂಗಿದ 7 ಸಮುದ್ರಕ್ಕೆ ಮಿಗಿಲಾದರು ಇವರು, ಅಂದರೆ ತಮ್ಮನ್ನು ನುಂಗಲು ಬಂದ 7 ಸಮುದ್ರದಂತಹ ದೊಡ್ಡ ಸಾಲುಗಳಿವೆ, ಅವರು ಮುಗಿಲಿನಂತೆ ಎದ್ದು ನಿಂತಿದ್ದಾರೆ. ಅಂದರೆ ದಲಿತರು ಅವರ ಹಕ್ಕು ಮತ್ತು ಸಮಾನತೆಗಾಗಿ ಮುಗಿಲಿನಂತೆ ಎದ್ದು ನಿಂತಿದ್ದಾರೆ ಎಂದು ಈ ಪದ್ಯದ ಸಾರಾಂಶ. ಹಿಂದೂ ಧರ್ಮವ ಕೊಂದರೂ ದಲಿತರು ಜಮೀನ್ದಾರರ ಬಿಡಲಿಲ್ಲ, ಅಂದರೆ ಇದು ಹಿಂದೂ ಧರ್ಮದ ಜಾತಿ ವ್ಯವಸ್ಥೆಯನ್ನು ಮತ್ತು ಜಮೀನ್ದಾರರ ದಬ್ಬಾಳಿಕೆಯನ್ನು ನಾಶ ಮಾಡಿದ್ದಾರೆ ಎಂಬ ಕ್ರಾಂತಿಕಾರಿ ಹೇಳಿಕೆಯಾಗಿದೆ. ಯಾರಿಗೂ ಸದರವ ಕೊಡಲಿಲ್ಲ, ಹಣವಂತರ ನೇಣದುಂಡೆಗಳಲ್ಲಿ ಚೆಂಡಾಟವನ್ನು ಆಡಿದರು.
ಅಂದರೆ ಅವರು ಯಾರಿಗೂ ರಿಯಾಯಿತಿ ನೀಡಲಿಲ್ಲ. ಶ್ರೀಮಂತರ ಮತ್ತು ಶೋಷಕರ ವಿರುದ್ಧ ಪ್ರಬಲವಾಗಿ ಹೋರಾಡಿದ್ದಾರೆ. ರಾಮರ ಕಾಲ, ಕೃಷ್ಣರ ಕಾಲ, ಗಾಂಧಿಗಳ ಕಾಲಗಳಿಂದ ಅಂದರೆ ರಾಮಾಯಣ ಮಹಾಭಾರತದ ಕಾಲದಿಂದ ಹಿಡಿದು ಗಾಂಧೀಜಿಯವರ ಕಾಲದವರೆಗೂ ನಡೆದುಕೊಂಡು ಬಂದ ಶೋಷಣೆಯ ಇತಿಹಾಸವನ್ನು ಇದು ನೆನಪಿಸುತ್ತದೆ. ಕೈ ಮುಗಿಯುತ್ತಾ ತಲೆಬಾಗಿದ ದಲಿತರು ಹೋರಾಟವನ್ನು ಮಾಡಿದರು. ಅಂದರೆ ಈ ಸಾಲುಗಳು ದಲಿತ ಸಮುದಾಯದ ಹೋರಾಟದ ಆರಂಭಿಕ ಹಂತವನ್ನು ಚಿತ್ರಿಸುತ್ತದೆ. ಶತಮಾನಗಳಿಂದ ತುಳಿತಕ್ಕೊಳಗಾದ ದಲಿತರು ತಮ್ಮ ಹಕ್ಕುಗಳಿಗಾಗಿ ಹೋರಾಟಕ್ಕಿಳಿಯುವ ಮೊದಲು ಸಾಂಪ್ರದಾಯಿಕವಾಗಿ ಕೈಮುಗಿದು ತಲೆಬಾಗಿ ವಿನಂತಿಸುತ್ತಿದ್ದರು. ಆದರೆ ಈ ವಿನಂತಿಗಳು ಫಲ ನೀಡದಿದ್ದಾಗ ಅವರು ಹೋರಾಟದ ಹಾದಿ ಹಿಡಿದರು ಎಂಬುದನ್ನು ಇದು ಸೂಚಿಸುತ್ತದೆ. ಬೆಳೆಯಿತು, ಮೊಗ್ಗೊಡೆಯಿತು, ಕೊನೆಗಾಣದ ದಲಿತರ ಮೆರವಣಿಗೆ. ಅಂದರೆ ದಲಿತರ ಹೋರಾಟವು ನಿರಂತರವಾಗಿ ಮತ್ತು ತೀವ್ರವಾಗಿ ಬೆಳೆಯಿತು. ಮೊಗ್ಗು ಹೂವಾಗುವಂತೆ ಅವರ ಚಳುವಳಿ ಬಲಗೊಂಡಿತು ಮತ್ತು ಅದಕ್ಕೆ ಅಂತ್ಯವಿರಲಿಲ್ಲ. ಮೆರವಣಿಗೆಗಳು, ಪ್ರತಿಭಟನೆಗಳು ಹೆಚ್ಚಾಗಿದ್ದವು. ಗುಂಡಿಗೆ ಗುಂಡು, ರಕ್ತಕ್ಕೆ ರಕ್ತ, ಹೆಗಲಿಗೆ ಹೆಗಲು, ಪ್ರಾಣಕ್ಕೆ ಪ್ರಾಣಗಳು. ಅಂದರೆ ಹೋರಾಟದ ತೀವ್ರತೆ ಮತ್ತು ತ್ಯಾಗವನ್ನು ಈ ಸಾಲುಗಳು ಬಿಂಬಿಸುತ್ತವೆ. ದಲಿತರು ತಮ್ಮ ಹಕ್ಕುಗಳಿಗಾಗಿ ಪ್ರಾಣದ ಹಂಗು ತೊರೆದು ಹೋರಾಡಿದರು. ಹಿಂಸೆಗೆ ಹಿಂಸೆಯಿಂದ, ರಕ್ತಕ್ಕೆ ರಕ್ತದಿಂದ, ಪ್ರಾಣಕ್ಕೆ ಪ್ರಾಣದಿಂದ ಉತ್ತರ ನೀಡಲು ಸಿದ್ಧಾದರು. ಹೆಗಲಿಗೆ ಹೆಗಲು ಕೊಟ್ಟು ಒಟ್ಟಾಗಿ ನಿಂತರು. ದಲಿತ ಭಾರತದ ಬಾವುಟದಲ್ಲಿ ನಿಂತರು ರೈತರು, ಕಾರ್ಮಿಕರು. ಅಂದರೆ ದಲಿತರ ಹೋರಾಟ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗದೆ ಇಡೀ ಶೋಷಿತ ವರ್ಗವನ್ನು ಒಳಗೊಂಡಿತ್ತು. ರೈತರು ಮತ್ತು ಕಾರ್ಮಿಕರು ದಲಿತ ಭಾರತದ ಬಾವುಟದ ಅಡಿಯಲ್ಲಿ ಒಗ್ಗೂಡಿದರು. ಇದು ವರ್ಗ ಮತ್ತು ಜಾತಿಯ ತಾರತಮ್ಯದ ವಿರುದ್ಧದ ವಿಶಾಲವಾದ ಐಕ್ಯತೆಯನ್ನು ತೋರಿಸುತ್ತದೆ. ಬೀರಿದವು ಹೂವು ಬನಬನದಲ್ಲಿ, ಹಾರಿದೋ ಹಕ್ಕಿ ನೂರಾರು. ಅಂದರೆ ಈ ಹೋರಾಟದ ಸಕಾರಾತ್ಮಕ ಫಲಿತಾಂಶಗಳನ್ನು ಕವಿ ಸೂಚಿಸುತ್ತಿದ್ದಾರೆ. ಹೂಗಳು ಅರಳಿದಂತೆ, ನೂರಾರು ಹಕ್ಕಿಗಳು ಹಾರಾಡಿದಂತೆ ದಲಿತರ ಜೀವನದಲ್ಲಿ ಹೊಸ ಭರವಸೆ ಮತ್ತು ಸ್ವಾತಂತ್ರ್ಯ ಮೂಡಿತು. ಇದು ವಿಜಯದ ಸಂಕೇತವಾಗಿದೆ. ಕಂಡಿತು ಕೆಂಪು ಮೂಡಣದಲ್ಲಿ, ಬೆಳಗಾಯಿತು ಬಡವರಿಗೆ. ಅಂದರೆ ಪೂರ್ವ ದಿಕ್ಕಿನಲ್ಲಿ ಕೆಂಪು ಬಣ್ಣ ಕಾಣಿಸಿಕೊಂಡಿತ್ತು. ಅಂದರೆ ಇದು ಕ್ರಾಂತಿಯ ಸಂಕೇತ. ಅಂದರೆ ದಲಿತರು ಹೋರಾಟದಿಂದಾಗಿ ಬಡವರ ಬಾಳಲ್ಲಿ ಹೊಸ ಪ್ರಭೆ ಮೂಡಿತು, ಹೊಸ ಬೆಳಕು ಹರಿಯಿತು. ಇದು ಸಮಾನತೆಯ ಸಮಾಜದ ಉದಯವನ್ನು ಸೂಚಿಸುತ್ತದೆ. ದಲಿತರು ಬರುವರು ದಾರಿ ಬಿಡಿ, ದಲಿತರ ಕೈಗೆ ರಾಜ ಕೊಡಿ. ಅಂದರೆ ಇದು ಹೋರಾಟದ ಅಂತಿಮ ಘೋಷಣೆ. ದಲಿತರು ಶಕ್ತಿಯುತವಾಗಿ ಬರುತ್ತಿದ್ದಾರೆ, ಅವರಿಗೆ ದಾರಿ ಮಾಡಿಕೊಡಿ. ಕೇವಲ ಸಾಮಾಜಿಕ ಸಮಾನತೆಯ ಮಾತ್ರವಲ್ಲದೆ ರಾಜಕೀಯ ಅಧಿಕಾರವನ್ನು ದಲಿತರ ಕೈಗೆ ನೀಡಬೇಕು ಎಂಬುದು ಕವಿಯ ಆಶಯ ಮತ್ತು ಕರೆಯಾಗಿತ್ತು. ಒಟ್ಟಾರೆಯಾಗಿ ಈ ಕವಿತೆಯು ದಲಿತರ ಹೋರಾಟ, ತ್ಯಾಗ ಮತ್ತು ಸಬಲೀಕರಣದ ಬಗ್ಗೆ ಇದೆ. ಇದು ದಲಿತ ಚಳವಳಿಯ ಮಹತ್ವವನ್ನು ಮತ್ತು ಸಮಾನತೆಗಾಗಿ ಅವರ ಅಚಲ ಸಂಕಲ್ಪವನ್ನು ವಿವರಿಸುತ್ತದೆ. ಮೊದಲು ದಲಿತರು ಕೈ ಮುಗಿದು ತಲೆಬಾಗುತ್ತಿದ್ದರು, ಆದರೆ ನಂತರ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಶುರು ಮಾಡಿದರು. ಈ ಹೋರಾಟವು ಬೆಳೆಯಿತು ಮತ್ತು ಕೊನೆಗಾಣ ಮೆರವಣಿಗೆಯೂ ಆಯಿತು. ಈ ದಾರಿಯಲ್ಲಿ ಗುಂಡಿಗೆ ಗುಂಡು, ರಕ್ತಕ್ಕೆ ರಕ್ತ, ಪ್ರಾಣಕ್ಕೆ ಪ್ರಾಣ ಎಂಬಂತೆ ದೊಡ್ಡ ತ್ಯಾಗಗಳು ನಡೆದವು. ದಲಿತ ಭಾರತದ ಬಾವುಟದಲ್ಲಿ
ರೈತರು ಮತ್ತು ಕಾರ್ಮಿಕರು ಒಂದಾದರು. ಇದು ಹೊಸ ಭರವಸೆಯನ್ನು ತಂದಿತು. ಕೆಂಪು ಮೂಡಣದಲ್ಲಿ ಅಂದರೆ ಸೂರ್ಯೋದಯದಂತೆ ಬಡವರಿಗೆ ಹೊಸ ಬೆಳಕು ಕಾಣಿಸಿತು. ಕೊನೆಯದಾಗಿ ದಲಿತರು ಬರುವರು ದಾರಿ ಬಿಡಿ, ದಲಿತರ ಕೈಗೆ ರಾಜ ಕೊಡಿ ಎಂಬ ಕರೆಯ ಮೂಲಕ ದಲಿತರಿಗೆ ಅಧಿಕಾರ ಮತ್ತು ಗೌರವ ನೀಡಬೇಕೆಂದು ಸಂದೇಶ ನೀಡಲಾಗಿದೆ. ಇವಾಗ ನಾವು ಪದ್ಯದ ಪ್ರಶ್ನೆಗಳನ್ನು ನೋಡೋಣ. ಇದಿಷ್ಟು ಈ ಪದ್ಯದ ಪ್ರಶ್ನೆಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.